ಹಲೋ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಅಪ್ಲಿಕೇಶನಲ್ಲಿ ಇದ್ದೀನಿ. ಸೊ ಎರಡು ಆಪ್ಷನ್ ನನ್ನ ಕಡೆ ಇದೆ. ಒಂದು ಕ್ಯಾಶ್ ಲೋನು, ಇನ್ನೊಂದು ಲೆವೆಲಪ್ ಲೋನು. ಕ್ಯಾಶ್ ಲೋನಲ್ಲಿ ನನಗೆ 50,000 ರೂಪಾಯಿ ಲೋನ್ ಸಿಗ್ತಾ ಇದೆ. ಆ್ಯಂಡ್ ಲೆವೆಲಪ್ ಲೋನಲ್ಲಿ 1,000 ರೂಪಾಯಿ ಅಂತ ಆಡಿದ್ಬಿಟ್ಟು ಅಪ್ ಟು 15,000 ರೂಪಾಯಿವರೆಗೂ ಇಲ್ಲಿ ಲೋನ್ ಸಿಗ್ತಾ ಇದೆ ಓನ್ಲಿ KYC-ನಲ್ಲಿ. ಸೊ ಲೆವೆಲಪ್ ಲೋನ್ ತೊಗೊಂಡ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಲೆವೆಲಪ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಮಿಷನ್ಸ್ ಅಂತ ಇದೆ ಗೈಸ್. ಮಿಷನ್ಸಲ್ಲಿ ಇಲ್ಲಿ ಕಮಿಂಗ್ ಸೂನ್ ಇದೆ. ಸೊ ಇಲ್ಲಿ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇವಾಗ 3,000 ರೂಪಾಯಿ ನನಗೆ ಅನ್ಲಾಕ್ ಆಗಿತ್ತು. ಇವಾಗ ನೋಡೋಣ. ಓಕೆ ಗೈಸ್, 3,000 ರೂಪಾಯಿ ನಂದು ಅನ್ಲಾಕ್ ಅನ್ನೋದಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 38% ಇಲ್ಲಿ ನನಗೆ ಇಂಟ್ರೆಸ್ಟ್ ರೇಟ್ ಕೂಡ ಹಾಕ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು 1,000 ಆಡ್ಬಿಟ್ಟು ಅಪ್ ಟು 15,000ವರೆಗಿನ ಲೋನ್ ಇಲ್ಲಿ ನನಗೆ ಸಿಗ್ತಾ ಇದೆ. ಟೆನ್ಯೂರ್ ನೋಡ್ತಾ ಇರ್ಬೋದು 62 ದಿನಗಳವರೆಗೆ ಇಲ್ಲಿ ಟೆನ್ಯೂರನ್ನು ಕೊಡ್ತಾ ಇದ್ದಾರೆ. ನಂತರ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ 5% ಪರ್ ಮಂತ್ ಇಲ್ಲಿ ಹಾಕ್ತಾ ಇದ್ದಾರೆ. ಆ್ಯನ್ಯುವಲಿ 60% ಇಲ್ಲಿ ಹೋಗುತ್ತೆ ಗೈಸ್. ಸೊ ಈ ಒಂದು ಇಂಟ್ರೆಸ್ಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಬೋದು. ಸೊ ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ. ಯಾವುದೇ ಸಿಬಿಲ್ ಸ್ಕೋರ್ ಕೂಡ ಇಲ್ಲಿ ಚೆಕ್ ಆಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ಗೆಟ್ ಲೋನ್ ಅಂತ ಹೇಳ್ಬಿಟ್ಟು ಇದೆಲ್ಲ. ಸೊ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ಸೊ ಗೆಟ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು 3,000 ರೂಪಾಯಿ ನಂದೇನು ಅನ್ಲಾಕ್ ಆಗಿತ್ತು ಇವಾಗ ನನಗೆ ಸಿಗ್ತಾ ಇದೆ. ಅಪ್ ಟು 15,000 ರೂಪಾಯಿವರೆಗೆ ಲೆವೆಲಪ್ ಲೋನ್ ಸಿಗುತ್ತೆ. ಕ್ಯಾಶ್ ಲೋನಲ್ಲಿ ಅಪ್ ಟು 50,000 ರೂಪಾಯಿವರೆಗೂ ಕ್ಯಾಶ್ ಲೋನ್ ಸಿಗುತ್ತೆ. ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ 2 ರಿಪೇಮೆಂಟ್ ಆಪ್ಷನ್ಸನ್ನು ಕೊಡ್ತಾ ಇದೆ. 62 ದಿನಗಳವರೆಗೆ. ಫಸ್ಟ್ ರಿಪೇಮೆಂಟ್ ಡೇಟ್ ನೋಡ್ಬೋದು ಡಿಸೆಂಬರ್ 19, 2022ಕ್ಕೆ. ನಂತರ ಸೆಕೆಂಡ್ ನೋಡ್ಬೋದು ಜನವರಿ 19, 2023ಕ್ಕೆ ಇದೆ ಗೈಸ್. ಸೊ ಇವಾಗ ನಾನು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ಇವಾಗ ನಮಗೆ ಕೆಲವೊಂದಿಷ್ಟು ಕ್ವಶನ್ಸನ್ನು ಕೇಳ್ತಾ ಇದೆ. ನಾನು ಆಲ್ರೆಡಿ ಇದನ್ನು ಕನ್ಫರ್ಮನ್ನು ಮಾಡ್ಕೊಂಡಿದ್ದೀನಿ. ಏನೆಲ್ಲ ಸಿಂಪಲ್ ಆಗಿ ಕೇಳುತ್ತೆ, ಲೋನ್ ಪರ್ಪಸ್ ಕೇಳುತ್ತೆ, ನೀವು ಏನಕ್ಕೆ ಲೋನನ್ನು ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಎಜುಕೇಷನ್ ಸಲುವಾಗ ಅಥವಾ ಏನು ಮೆಡಿಕಲ್ ಎಮರ್ಜೆನ್ಸಿ ಇದನ್ನು ಏನಕ್ಕೆ ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ನೀವು ಸಿಂಗಲ್ ಇದ್ದರೆ ಸಿಂಗಲ್, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಎಜುಕೇಷನ್ ಲೆವೆಲ್ ಕೇಳ್ತಾ ಇದೆ, ನಿಮ್ಮದು 10th ಆಗಿದೆನಾ, 12th ಆಗಿದೆನಾ, ಅಥವಾ ಬ್ಯಾಚುಲರ್ಸ್ ಇದ್ದೀರಾ, ಗ್ರ್ಯಾಜುಯೇಟ್ ಇದ್ದೀರಾ. ಸೊ ಈ ರೀತಿಯಾಗಿ ನಿಮಗೆ ಕೇಳುತ್ತೆ. ಸೊ ಅದನ್ನು ನೀವು ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಅದಾದ ನಂತರ ಹೌಸಿಂಗ್ ಟೈಪ್ ಕೇಳ್ತಾ ಇದೆ, ನಿಮ್ಮದು ಓನ್ಡ್ ಮನೆ ಇದೆನಾ ಅಥವಾ ರೆಂಟೆಡಲ್ಲಿದ್ದೀರಾ, ಸೊ ನಿಮ್ಮ ಪೇರೆಂಟ್ಸ್ ಜೊತೆಗೆ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅಕ್ಯುಪೇಷನ್ ಕೇಳುತ್ತೆ, ನೀವು ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕಿ. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ, ನೀವು ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೀವು ಅದನ್ನು ಹಾಕ್ಬೋದು. ಅದಾದ ನಂತರ ವರ್ಕ್ ಪೀರಿಯಡ್ ಅಂತ ಕೇಳ್ತಾ ಇದೆ, ನೀವು ಎಷ್ಟು ವರ್ಷ ವರ್ಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೀವು ಹಾಕ್ಬೋದು. ನಂತರ ಕಂಪನಿ ಅಥವಾ ಶಾಪ್ ನೇಮನ್ನು ಕೇಳ್ತಾ ಇದೆ, ಅದನ್ನು ನೀವು ಹಾಕ್ಬೋದು. ನಂತರ ಫೀಲ್ಡ್ ಆರ್ ಇಂಡಸ್ಟ್ರಿ ಕೇಳ್ತಾ ಇದೆ, ಯಾವೊಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನಂತರ ಜಾಬ್ ಕೇಳ್ತಾ ಇದೆ, ನಿಮ್ಮದು ಪ್ರೊಫೆಷ್ನಲ್ ಇದೆನಾ ಅಂತ ಹೇಳ್ಬಿಟ್ಟು ಹಾಕ್ಬೋದು. ನಂತರ ಮಂತ್ಲಿ ಇನ್ಕಮ್ ಕೇಳ್ತಾ ಇದೆ ಗೈಸ್, ಮಂತ್ಲಿ ಇನ್ಕಮನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಪೇ ಡೇ ಕೇಳುತ್ತೆ, ನಿಮಗೆ ಯಾವಾಗ ಸ್ಯಾಲ್ರಿ ಅನ್ನೋದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಆ ಒಂದು ಪೇ ಡೇನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಮೋಡ್ ಆಫ್ ಇನ್ಕಮ್ ಕೇಳ್ತಾ ಇದೆ ಗೈಸ್, ನಿಮ್ಮ ಒಂದು ಇನ್ಕಮ್ ಯಾವ ರೀತಿಯಾಗಿ ಬರುತ್ತೆ, ಬ್ಯಾಂಕ್ ಅಕೌಂಟಿಗೆ ಬರುತ್ತಾ ಅಥವಾ ಕ್ಯಾಶ್ ಬರುತ್ತಾ ಅಥವಾ ಚೆಕ್ ಬರುತ್ತಾ, ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟನ್ನು ಮಾಡ್ಕೊಬೇಕು. ಅದಾದ ನಂತರ ಲೋನ್ ಎಕ್ಸ್ಪೀರಿಯನ್ಸ್, ನಿಮ್ಗೇನಾದರೂ ಲೋನ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಎಸ್ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಅಗ್ರಿಮೆಂಟ್ಸ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ಎಸ್ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಲಾಸ್ಟಿಗೆ. ಓಕೆನಾ. ಸೊ ಎಸ್ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಲಿಕ್ಕೆ ಹೇಳುತ್ತೆ. ಅದಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ನಮ್ಮ ಒಂದು ಲೋನ್ ಅಂಡರ್ ಇವ್ಯಾಲ್ಯೂಯೇಷನಲ್ಲಿದೆ. ಸೊ ನನಗೆ ಮೇಲ್ಗಡೆ ಮೆಸೇಜ್ ಕೂಡ ಬಂದಿದೆ ಗೈಸ್, 3,000 ರೂಪಾಯಿ ಲೋನನ್ನು ನಾನು ಇನ್ಸ್ಟಂಟಾಗಿ ತೊಗೊಬೋದು. 62 ದಿನಗಳವರೆಗೆ 2 EMIಸ್ಗಳನ್ನು ಮಾಡಿಕೊಂಡು. ಆ್ಯಂಡ್ ಜೊತೆಗೆ ಇಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಕೂಡ ಹಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ನೋಟಿಫೈ ಮೀ ವೆನ್ ಇಟ್ಸ್ ಅಪ್ರೂವ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೋದು, ಅಥವಾ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳಿ ಗೈಸ್, ಬಫರಿಂಗ್ ತೊಗೊಂಡುತ್ತೆ. ನೋಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಬಂದಿದೆ. ಆ್ಯಂಡ್ ನಿಮ್ಮ ಕಣ್ಮುಂದೆ 3,000 ರೂಪಾಯಿದ್ದು ನಾನು ಲೋನನ್ನು ತೊಗೊತಾ ಇದ್ದೀನಿ. ಅಪ್ ಫ್ರಂಟ್ ಫೀಸ್ ಆ್ಯಂಡ್ ಚಾರ್ಜಸ್ ನೋಡ್ಬೋದು 808 ರೂಪಾಯಿಲಿ ತೊಗೊತಾ ಇದ್ದಾರೆ. ಇದು ಕಟ್ಟಾಗ್ಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಗೈಸ್ ಉಳ್ಕಿದ್ದ ಅಮೌಂಟು. ಆ್ಯಂಡ್ ಪೇಮೆಂಟ್ ಶೆಡ್ಯೂಲ್ ನೋಡ್ಬೋದು 19ಕ್ಕೆ 2,095 ರೂಪಾಯಿ ಕಟ್ಟಬೇಕು. ನಂತರ ಜನವರಿ 19ಕ್ಕೆ 2,093 ರೂಪಾಯಿ ಕೊಡಬೇಕಾಗುತ್ತೆ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಕೊಬೋದು. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟು ಹಾಕಿದ್ದಾರೆ, ಸೊ 6.615% ಇಲ್ಲಿ ಹಾಕಿದ್ದಾರೆ ಪರ್ ಮಂತ್. ಓಕೆನಾ. ಸೊ 251 ರೂಪಾಯಿ ನಮ್ಮದು ಇಂಟ್ರೆಸ್ಟ್ ಅನ್ನೋದು ಹಾಕ್ತಾ ಇದೆ. ಸೊ ಜನವರಿದು ಕೂಡ 129 ರೂಪಾಯಿ ಇಂಟ್ರೆಸ್ಟ್. ಓಕೆನಾ. ಸೊ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಅನ್ನೋದು ಹಾಕ್ತಾ ಇದ್ದಾರೆ ಗೈಸ್. ಕಡಿಮೆ ಇಂಟ್ರೆಸ್ಟಲ್ಲಿ ಈ ಒಂದು ಲೋನ್ ಸಿಗುತ್ತೆ. ಸೊ ಯಾರ್ಯಾರಿಗೆಲ್ಲ ಬೇಕು ಬೇಗ ಹೋಗಿ ಗೈಸ್, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗ್ಬಿಟ್ಟು ಅಪ್ಲೈನ ಮಾಡ್ಕೊಳ್ಳಿ. ಇನ್ಸ್ಟಂಟಾಗಿ ಇವಾಗ ಲೋನ್ ಕೊಡ್ತಾ ಇದೆ, ಮತ್ತೆ ಇದು ಕೊಡೋದಿಲ್ಲ. ಸೊ ಅದ್ಸಲಗೇ ಹೋಗ್ಬಿಟ್ಟು ಬೇಗ ಎಲ್ಲರೂ ಲೋನ್ ತೊಗೊಳ್ಳಿ. ಸೊ ರಿಸೀವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಸೊ ನಂತರ ಆಲ್ರೆಡಿ ನಿಮ್ಮ ನೇಮನ್ನು ತೊಗೊಂಡಿರುತ್ತೆ KYC ಕಂಪ್ಲೀಟ್ ಮಾಡ್ಕೊಂಡಾಗ. ಸೊ ಇಲ್ಲಿ ಇವಾಗ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕು. ನಂತರ IFSC ಕೋಡನ್ನು ಹಾಕ್ಬಿಟ್ಟು ರಿಸೀವ್ ಮನಿಗೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟಂಟಾಗಿ ಕ್ರೆಡಿಟ್ ಮಾಡಿಬಿಟ್ಟು ಕೊಡ್ತಾರೆ. ಅಥವಾ ವೇಟ್ ಮಾಡ್ಕೊಳ್ಳಿ 12 ಅವರ್ಸ್ ಮಟ್ಟ. 12 ಅವರ್ಸ್ ಆದಮೇಲೆ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಬರುತ್ತೆ ಗೈಸ್. ಓಕೆ. ಸೊ ಇಷ್ಟಿರುತ್ತೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಬಗ್ಗೆ.
ಸೊ ಇನ್ಸ್ಟಂಟಾಗಿ ನೀವು ಲೋನ್ನ ತೊಗೊಬೋದಾಗಿದೆ. ನಿಮ್ಮ ಕಣ್ಣು ಮುಂದೆ ಕೂಡ ನಾನು ತೊಗೊಂಬಿಟ್ಟು ತೋರಿಸಿದ್ದೀನಿ. ಓಕೆನಾ, ನನಗೆ ಇವಾಗ ಸದ್ಯಕ್ಕೆ ಲೋನ್ ಬೇಕಾಗಿಲ್ಲ, ಸೊ ಅದು ಸಲಗೇನೆ ನಾನು ಇದನ್ನು ಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಿಮಗೆ ಲೋನ್ ಬೇಕಿತ್ತು ಅಂತಂದರೆ ತೊಗೊಬೋದು. ಸೊ ಗೈಸ್ ಇಷ್ಟಿರುತ್ತೆ ಈ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿ ತನಕ ಬಾಯ್.